ಟು ಮನಿ ಊಟ ಕುಕಿಂಗ್ ಚಾನೆಲ್. ಇವತ್ತು ನಾವು ಡಿಫ್ರೆಂಟ್ ಆದ ಸ್ನ್ಯಾಕ್ಸ್ ರೆಸಿಪಿ ಇದು. ಪಕ್ಕ 100% ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಹೆಸರು ಏನಿಡೋದು ಅಂತಲೇ ತೋಚ್ತಾ ಇಲ್ಲ. ರಿಂಗ್ ಬಿಸ್ಕೆಟ್ಸ್ ಅಂತ ಇಡೋಣ ಅಂತ, ರಿಂಗ್ ಖಾರ ಬಿಸ್ಕೆಟ್ಸ್ ಅಂತ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ಮೊದಲು ಒಂದು ಬೌಲ್ಗೆ ಒಂದೇ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿಕೊಳ್ಳಿ. ಗೋಧಿ ಹಿಟ್ಟು ಹಾಕಿಕೊಂಡ ನಂತರ ಈ ಕ್ರಿಸ್ಪಿನೆಸ್ ಬರೋದಕ್ಕೆ ಒಂದೇ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ಇದು ತುಂಬ ಈಸಿಯಾದ ರೆಸಿಪಿ. ರಿಂಗ್ ಥರನೇ ಇರುತ್ತೆ, ತುಂಬಾ ಒಂದು ಟೇಸ್ಟಿಯಾಗಿರುತ್ತೆ. ಗೋಧಿ ಹಿಟ್ಟಲ್ಲಿ ಮಾಡೋದ್ರಿಂದ ತುಂಬ ಹೆಲ್ತಿನೂ ಸಹ ಹೌದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಈ ಸ್ನ್ಯಾಕ್ಸ್ ಏನಾದರೂ ಕೊಟ್ಟು ಕಳಿಸ್ತೀರಾ ಅನ್ನೋವಾಗ ಈ ಥರನೂ ಹಾಕಿ ಕಟ್ ಕಳಿಸ್ಬೋದು. ಇದಕ್ಕೆ ನಾವು ಒಂದೇ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಜೀರಿಗೆ ಬೇಡ ಅಂದರೆ ನೀವು ಓಂಕಾಳಾದ್ರೂ ಹಾಕ್ಕೊಳ್ಬೋದು. ಹಾಕ್ಕೊಂಬಿಟ್ಟು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಉಪ್ಪನ್ನು ಹಾಕ್ಕೊಂಬಿಟ್ಟು ಚಿಲ್ಲಿ ಪೌಡ್ರು ಅಷ್ಟೇ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಂಡು ಸೇಮ್ ಟು ಸೇಮ್ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ವ ಅದೇ ರೀತಿ ಕಲಿಸ್ಕೊಬೇಕು. ಆದರೆ ಇದಕ್ಕೆ ಎಣ್ಣೆ ಅಥವಾ ಬೆಣ್ಣೆನ ಕಾದಿರುವ ಬೆಣ್ಣೆ ಆರ್ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಹಾಕ್ಕೊಳ್ತಾ ಇದ್ದೀವಿ, ಕಾದಿರುವ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಒಂದು ಸ್ಪೂನಷ್ಟು ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ಸೇಮ್ ಚಪಾತಿ ಹಿಟ್ಟು ಕಲಿಸೋ ರೀತಿಯಲ್ಲಿ ಕಲಿಸ್ಕೊತಾ ಇದ್ದೀವಿ. ಚಪಾತಿ ಹಿಟ್ಟು ಕಲಿಸ್ದಂಗೆ ಕಲಸಿಟ್ಕೊಳ್ಳಿ. ಇದನ್ನು 4 ಭಾಗಗಳಾಗಿ ಉಂಡೆಯನ್ನು ಮಾಡಿ ಸೈಡ್ಗೆತ್ತಿಟ್ಕೊಳ್ಳಿ. ನಂತರ ಒಂದೊಂದನ್ನೇ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿಕೊಂಡು ಚಪಾತಿ ಹಿಟ್ಟಕ್ಕಿಂತ ತುಂಬ ನೈಸಾಗಿ ಈ ಥರ ನಾದಿಕೊಳ್ಳಿ, ಚೆನ್ನಾಗಿ ಉಜ್ಕೊಳ್ಳಿ. ಜಾಸ್ತಿ ಹಿಟ್ಟನ್ನ ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಆ 4 ಚಪಾತಿನ ಮಾಡ್ಕೊಳ್ಳಿ. ಅಂದರೆ ಚಪಾತಿ ಸ್ವಲ್ಪ ದಪ್ಪವಾಗಿರುತ್ತೆ, ಇದು ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಉಜ್ಕೊಂಡು ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳಿ. ನಂತರ ನಾವು 4 ಚಪಾತಿಯನ್ನು ಒತ್ಕೊಂಡಿರ್ತೀವಲ್ವ, ನೋಡಿ ಒಂದೊಂದೇ ಚಪಾತಿಗೆ ನಾವು ಈ ಥರ ಒಂದು ಎಣ್ಣೆನ ಸವರ್ಕೊಂಬಿಟ್ಟು ಎಣ್ಣೆನ ಹಚ್ಕೊಂಡು ಅದ್ರ ಮೇಲೆ ಇನ್ನೊಂದು ಹಾಕ್ಕೊಬೇಕು. ನೆಕ್ಸ್ಟ್ ಸೇಮ್ ಪ್ರೊಸೀಜರ್, ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಉಜ್ಕೊಂಡಿರ್ತೀವಲ್ವ ನಾವು ಆ ಹಿಟ್ಟನ್ನ ಅದನ್ನು ಹಾಕ್ಕೊಳ್ಬೇಕು. ಆ 4 ಲೇಯರ್ನ ಇದೇ ಥರ ಹಾಕ್ಕೊಳ್ಬೇಕು. ತುಂಬ ಈಸಿ ರೆಸಿಪಿ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ಈ ಥರ ಎಣ್ಣೆನ ಸವರ್ಕೊಂಬಿಟ್ಟು ನೆಕ್ಸ್ಟ್ ಲೇಯರ್ನ ಹಾಕ್ಕೊಬೇಕು. ಮತ್ತು ಇದರ ಮೇಲೆ ಇನ್ನೊಂದು ಲೇಯರ್ ಎಣ್ಣೆನ ಸವರ್ಕೊಂಬಿಟ್ಟು ನೆಕ್ಸ್ಟ್ ಲೇಯರ್ನ ಹಾಕ್ಕೊಂಡು ಇದ್ರ ಮೇಲೆ ನಾವು ಈಗ ಚಪಾತಿ ಕೋಲಿಂದ ಭಾರವನ್ನು ಹಾಕದೇನೆ ಸುಮ್ಮನೆ ಲೈಟಾಗಿ ಪ್ರೆಸ್ ಮಾಡಬಾರ್ದು, ಸುಮ್ಮನೆ ಲೈಟಾಗಿ ಹಾಗೆ ಉಜ್ಜಬೇಕು. ನೀವು ಚಪಾತಿ ಉಜ್ಜಿದಂಗೆ ಉಜ್ಜಕ್ಕೆ ಹೋಗಬೇಡಿ. ಇದನ್ನು ಈಗ 4 ಲೇಯರ್ ಹಾಕ್ಕೊಂಡಿರ್ತೀವಲ್ವ, ಯಾವ ಶೇಪ್ ಆದರೂ ಪರವಾಗಿಲ್ಲ, ಒಂದೇ ಶೇಪ್ ಇರಬೇಕು ಅನ್ನೋದೆಲ್ಲ ಏನೂ ಇಲ್ಲ ಇದಕ್ಕೆ. ನೋಡಿ, ಸುಮ್ಮನೆ ಹಾಗೆ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಹಾಗೆ ಒಂದು ಸತಿ ಈ ಥರ ಉಜ್ಕೊಳ್ಳಿ. ಪ್ರೆಸ್ ಮಾಡ್ದೇ ಸುಮ್ಮನೆ ಹಾಗೆ ಉಜ್ಕೊಳ್ಳಿ. ಈಗ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಕಟ್ಟಿಂಗ್. ಈ ಕಟ್ಟಿಂಗ್ನ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋದು ಹೇಗೆ ಎಂದು ನೋಡೋಣ ಬನ್ನಿ. ನೋಡಿ, ಸುಮ್ಮನೆ ಹಾಗೆ ಪ್ರೆಸ್ ಮಾಡ್ಕೊಳ್ಬೇಕು. ಪ್ರೆಸ್ ಮಾಡ್ಕೊಂಡ ನಂತರ ಫಸ್ಟು ಪ್ಲಸ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಕಟ್ಟಿಂಗ್ ನಾವು ಹೆಂಗೆ ತೋರಿಸಿದ್ವೋ ಅದೇ ಟೈಪಲ್ಲಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಡ್ಕೊಳ್ಳಿ. ನಂತರ ಸೈಡ್ ಕಟ್ಟಿಂಗ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಸೈಡ್ಸನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ನೀವು ದಪ್ಪ ಏನಾದರೂ ಆಯಿತು ಅಂದರೆ ಆವಾಗಲೇ ಕಟ್ ಮಾಡಿಕೊಂಡು ನೀವು ರೋಲ್ ಮಾಡ್ಕೊಬೋದು. ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಮಾಡಿಕೊಡ್ತಾ ಇದ್ದರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರಲ್ವ, ಅದಕ್ಕೋಸ್ಕರ ನೋಡಿ ಈ ಥರ ಕಟ್ ಮಾಡಿಕೊಂಡು ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಇದು ಏನಂದರೆ ಇದನ್ನು ಶೇಪ್ ತರೋದು ಹೇಗೆ ನೋಡಿ. ಈಗ ಇದು ದಪ್ಪ ಆಯಿತು ಅಂತ ಇದನ್ನು ಇನ್ನೊಂದು ಎಳೆ ಕಟ್ ಮಾಡ್ಕೊಂಡಿದ್ದೀವಿ. ನೋಡಿ, ಈ ಥರ ಈಗ ಇದನ್ನು ಇಟ್ಕೊಂಡು ರೋಲ್ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ. ಲಾಸ್ಟ್ಗೆ ಪ್ರೆಸ್ ಮಾಡಿದಾಗ ಅದು ಸೇಮ್ ಶಂಕು ಬಂದಂಗೆ ಬರುತ್ತೆ. ನೋಡಿ, ಅದೊಂದು ರೋಲ್ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ, ಈ ಥರ ಎಲ್ಲನೂ
ಮಾಡಿ ಇಟ್ಕೊಳ್ತಾ ಇದ್ದೀವಿ. ಎಲ್ಲ ಕಟ್ ಮಾಡೋ ಅಷ್ಟರಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಬಿಡಿ. ಎಣ್ಣೆ ಕಾದ ನಂತರ ಡೈರೆಕ್ಟ್ ಸಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನಾವು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀವಿ. ಇದು ಲೈಟ್ ಗೋಲ್ಡಿಶ್ ಟರ್ನ್ ಆದ ನಂತರ ನೀವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಬಹುದು. ನೋಡಿ, ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗಬೇಕು. ಗೋಧಿ ಹಿಟ್ಟಿನಿಂದ ಈ ಸಿಂಪಲ್ ಸ್ನ್ಯಾಕ್ಸ್ ರಿಂಗ್ ಖಾರ ರೋಲ್ಸ್ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.